ವಾಸ. ನಾವು ವಾಸ ಮಾಡುವ ಈ ಜಾಗಕ್ಕೆ ವೆಲ್ರಿಜಿಕ್ ಎಂದು ಹೆಸರು. ನನ್ನ ಪತಿಗೆ ಅಲ್ಲಿ ಬಾಡಿಗೆಗೆ ಒಂದು ಸ್ಟುಡಿಯೋ ಮನೆ ಸಿಕ್ಕಿತ್ತು. ನಾವಿದ್ದ ಕಟ್ಟಡದಲ್ಲಿ ನಮ್ಮ ಸ್ಟುಡಿಯೋ ಮನೆಯಲ್ಲದೆ ಬೇರೆ 7 ಸಿಂಗಲ್ ಕೋಣೆಗಳಿದ್ದವು. ನಾನು ಇಲ್ಲಿಗೆ ಬರುವ ಮೊದಲು 2 ತಿಂಗಳು ಶಂಕರ್ ಭಟ್ಟರು ಅಂತಹ ಒಂದು ಸಿಂಗಲ್ ಕೋಣೆಯಲ್ಲಿದ್ದರು. ನಾನು ಬರುವುದಕ್ಕೆ 1 ತಿಂಗಳಿಗೆ ಮೊದಲು ಈ ಸ್ಟುಡಿಯೋ ಮನೆ ಖಾಲಿಯಾದುದರಿಂದ ಅದನ್ನು ಅವರು ಪಡೆದುಕೊಂಡಿದ್ದರು. ನಾವಿದ್ದ ಸ್ಟುಡಿಯೋ ಮನೆಯಲ್ಲಿ ಒಂದು ಹಾಲ್ ಮತ್ತು ಒಂದು ಬೆಡ್ರೂಮು ಇದ್ದವು. ಬೆಡ್ರೂಮ್ನಲ್ಲೇ ವಾರ್ಡ್ರೋಬ್ ಮತ್ತು ಸ್ನಾನದ ಬೀರುಗಳು ಇದ್ದವು. ಹಾಲಿನ ಪಕ್ಕದಲ್ಲಿ ಅಡಿಗೆ ಕೋಣೆ ಇತ್ತು ಮತ್ತು ಅಲ್ಲಿಂದ ಹೊರಗೆ ಹೋಗಲು ಒಂದು ಬಾಗಿಲಿತ್ತು. ಬಾಗಿಲು ತೆರೆದರೆ ಹೊರಗೆ ಒಂದು ಚೌಕಾಕಾರದ ಅಂಗಳ ಇತ್ತು. ಅಂಗಳದ ಒಂದು ಬದಿಯಲ್ಲಿ ಕಕ್ಕಸ ಇತ್ತು. ಅದರಲ್ಲಿ ಕಮೋಡು, ಫ್ಲಶ್ ಟ್ಯಾಂಕು, ಪೇಪರ್ ನ್ಯಾಪ್ಕಿನ್ ಇಡೋ ಒಂದು ಸ್ಟ್ಯಾಂಡು ಮತ್ತು ಕಸದ ಬುಟ್ಟಿಗಳಿದ್ದವು. ಅದರಲ್ಲಿ ನೀರಿನ ನಲ್ಲಿ ಇರಲಿಲ್ಲ. ಇಲ್ಲಿನವರು ಕಕ್ಕಸಕ್ಕೆ ಹೋದ ಮೇಲೆ ಕ್ಲೀನ್ ಮಾಡಲು ಟಿಶ್ಯೂ ಪೇಪರ್ ಬಳಸುತ್ತಾರೆ. ಆದರೆ ನಮಗೆ ನೀರಿನಲ್ಲಿ ತೊಳೆದ ಅಭ್ಯಾಸವಾದುದರಿಂದ ಕಕ್ಕಸಿಗೆ ಹೋಗುವಾಗ ಮಗ್ಗಿನಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದೆವು. ಮನೆಯೊಳಗೆ ಹೀಟರ್ ಇದ್ದುದರಿಂದ ಬೆಚ್ಚಗೆ ಇತ್ತು. ಆದರೆ ಕಕ್ಕಸು ಹೊರಗಿದ್ದರಿಂದ ಅಲ್ಲಿ ಹೀಟರ್ ಇರಲಿಲ್ಲ. ಹಾಗಾಗಿ ನಾವು ಕಕ್ಕಸಿಗೆ ಹೋಗುವಾಗ ಸ್ವೆಟ್ಟರ್ ಶೂಸ್ ಹಾಕಿಕೊಂಡೇ ಹೋಗುತ್ತಿದ್ದೆವು. ಹಾಗಿದ್ದರೂ ಚಳಿಯಿಂದ ನಡುಗುತ್ತಿದ್ದೆವು. ಅಡಿಗೆ ಕೋಣೆಯಲ್ಲಿ 90 ಲೀಟರ್ನ ಫ್ರಿಜ್ ಮತ್ತು 2 ದೊಡ್ಡ ಒಲೆ ಹಾಗೂ 2 ಚಿಕ್ಕ ಒಲೆ ಇರೋ ಕರೆಂಟಿನ ಒಲೆ ಇತ್ತು. ಒಲೆಯ ಮೇಲ್ಭಾಗದಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇತ್ತು. ಒಲೆಯ ಪಕ್ಕದಲ್ಲಿ ವಾಷಿಂಗ್ ಬೇಸಿನ್ ಇತ್ತು. ಅದರಲ್ಲಿ ನಲ್ಲಿಯನ್ನು ಒಂದು ಬದಿಗೆ ತಿರುಗಿಸಿದರೆ ತಣ್ಣೀರು ಮತ್ತು ಇನ್ನೊಂದು ಬದಿಗೆ ತಿರುಗಿಸಿದರೆ ಬಿಸಿನೀರು ಬರುತ್ತಿತ್ತು. ಒಲೆ ಇರುವ ಕಟ್ಟೆಯ ಮೇಲ್ಭಾಗದಲ್ಲಿ ಬಾಗಿಲು ಇರುವ ಕಪಾಟ ಇತ್ತು. ಅಡಿಗೆಗೆ ಬೇಕಾಗುವ ಸಾಮಾನುಗಳನ್ನು ಇಡಲು ಅದು ಚೆನ್ನಾಗಿತ್ತು. ಅಡಿಗೆ ಕೋಣೆಯ ಎಡಬದಿಯಲ್ಲಿ ಒಂದು ದೊಡ್ಡ ಶೆಲ್ಫ್ ಇತ್ತು. ಅಲ್ಲಿ ಪಕ್ಕದಲ್ಲಿ ಊಟದ ಮೇಜು ಮತ್ತು 2 ಕುರ್ಚಿಗಳಿದ್ದವು. ಹಾಲ್ನಲ್ಲಿ 2 ಮೇಜು, 2 ಕುರ್ಚಿ, ಶೆಲ್ಫು, ಬಾಗಿಲು ಇರುವ ಕಪಾಟು ಮತ್ತು ಒಂದು ಚಿಕ್ಕ ಶೆಲ್ಫು ಇತ್ತು. ಬೆಡ್ರೂಮಿನ ಒಳಗೆ ಗ್ಲಾಸಿನಿಂದ ಮಾಡಿದ ಸ್ನಾನದ ಕಪಾಟ ಇತ್ತು. ಅದರೊಳಗೆ ತಣ್ಣೀರು ಮತ್ತು ಬಿಸಿನೀರುಗಳನ್ನು ಬೇಕಾದಂತೆ ಸೇರಿಸಬಲ್ಲ ಶವರ್ ಮತ್ತು ನಲ್ಲಿ ಇತ್ತು. ಅದು 10 ಅಡಿ ಎತ್ತರ ಇತ್ತು. ಈ ಸ್ಟುಡಿಯೋ ಮನೆಗೆ 12,000 ಬೆಲ್ಜಿಯಂ ಫ್ರಾಂಕ್ ಬಾಡಿಗೆ. ಬೇರೆ ಸಿಂಗಲ್ ಕೋಣೆಗಳ ಬಾಡಿಗೆ 8,000. 1 ಬೆಲ್ಜಿಯಂ ಫ್ರಾಂಕ್ ನಮ್ಮ 1 ರೂಪಾಯಿಗೆ ಸಮ. ಆ 7 ಕೋಣೆಗಳಲ್ಲಿರುವವರಿಗೆ ಒಂದೇ ಕಾಮನ್ ಅಡಿಗೆ ಕೋಣೆ ಇತ್ತು. ಎಲ್ಲರೂ ಅಲ್ಲಿ ಅವರವರ ಅಡಿಗೆ ಮಾಡಿದ ಮೇಲೆ ತಮ್ಮ ಕೋಣೆಗಳಿಗೆ ಹೋಗಿ ಊಟ ಮಾಡುತ್ತಿದ್ದರು. ಶಂಕರ್ ಭಟ್ಟರು ಆ ಊರಿಗೆ ಬಂದು 2 ತಿಂಗಳು ಅಂತಹದೊಂದು ಕೋಣೆಯಲ್ಲಿ ಇರುತ್ತಿದ್ದರಂತೆ. ಈ ಸ್ಟುಡಿಯೋ ಮನೆಯಲ್ಲಿದ್ದ ಫ್ರಾನ್ಸಿನವರೊಬ್ಬರು ಬಿಟ್ಟು ಹೋದುದರಿಂದ ಅವರಿಗೆ ಇದು ಸಿಕ್ಕಿತಂತೆ. ಆ್ಯಂಟ್ವರ್ಪಿಗೆ ನಾನು ಬಂದು ತಲುಪಿದ ಸುದ್ದಿಯನ್ನು ವೀಣಾಗೆ ತಿಳಿಸಬೇಕಾಗಿತ್ತು. ಭಾರತದ ಸಮಯಕ್ಕೂ ಇಲ್ಲಿನ ಸಮಯಕ್ಕೂ ನಡುವೆ 3:30 ಗಂಟೆ ವ್ಯತ್ಯಾಸವಿತ್ತು. ಹಾಗಾಗಿ ಆಗ ಭಾರತದಲ್ಲಿ ರಾತ್ರಿ 11 ಗಂಟೆ ಆಗಿರಬಹುದೆಂದು ಯೋಚಿಸಿದೆ. ಮಾರನೇ ದಿವಸ ಅಂದರೆ 13ನೇ ತಾರೀಕಿಗೆ ಗಂಗಾಧರ ಶಾಸ್ತ್ರಿಗೆ ಫೋನ್ ಮಾಡಿ ತಿಳಿಸಿದೆ. ಆಮೇಲೆ ನನ್ನ ಮಗ ನಾರಾಯಣನಿಗೂ ನಾನು ಯಾವ ತೊಂದರೆಯೂ ಇಲ್ಲದೆ ಆ್ಯಂಟ್ವರ್ಪಿಗೆ ಬಂದು ತಲುಪಿದ್ದೇನೆಂದು ಕಾಗದ ಬರೆದೆ. ಆ್ಯಂಟ್ವರ್ಪ್ ಯೂನಿವರ್ಸಿಟಿ ನಾವಿದ್ದ ಮನೆಯಿಂದ 2 ಕಿಲೋಮೀಟರ್ ದೂರ ಇತ್ತು. ಶಂಕರ ಭಟ್ಟರು 8:30 ಗಂಟೆಗೆ ಮನೆಯಿಂದ ಹೊರಟು ಅಲ್ಲಿಗೆ ನಡೆದುಕೊಂಡು ಹೋಗುತ್ತಿದ್ದರು. ಮಧ್ಯಾಹ್ನದ ಊಟಕ್ಕೆ ಮನೆಯಿಂದಲೇ ಮೊಸರನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಸಂಜೆ ಅವರು ಮನೆಗೆ ಬರುವಾಗ 5 ಗಂಟೆ ಆಗುತ್ತಿತ್ತು. ಅಲ್ಲಿನ ಲೈಬ್ರರಿ ಸೋಮವಾರದಿಂದ ಶನಿವಾರದ ತನಕ ಬೆಳಿಗ್ಗೆ 8ರಿಂದ ರಾತ್ರಿ 8 ತನಕ ತೆರೆದಿರುತ್ತಿತ್ತು. ಭಾನುವಾರ ರಜೆ. ಲೈಬ್ರರಿಯಲ್ಲಿದ್ದಾಗ ಬಾಯಾರಿಕೆ ಆದರೆ ಅಲ್ಲಿ ಕುಡಿಯಲು ಕಾಫಿ, ಟೀ, ಚಾಕ್ಲೇಟ್ ಡ್ರಿಂಕ್ಸು ಸಿಗುತ್ತಿತ್ತು. ಚಾಕ್ಲೇಟು, ಬಿಸ್ಕಿಟು ಕೂಡ ಸಿಗುತ್ತಿತ್ತು. ಆದರೆ ಅವುಗಳನ್ನು ಮಾರಾಟ ಮಾಡುವವರು ಅಲ್ಲಿ ಯಾರೂ ಇರುತ್ತಿರಲಿಲ್ಲ. ನಾಣ್ಯ ಹಾಕಿ ನಮಗೆ ಬೇಕಾದ್ದನ್ನು ಪಡೆಯಬಹುದು. ನಾನು 1-2 ಸಲ ನನ್ನ ಪತಿಯ ಜೊತೆ ಅವರ ಆಫೀಸು ಮತ್ತು ಅಲ್ಲಿನ ಲೈಬ್ರರಿ ನೋಡಲು ಹೋಗಿದ್ದೆ. ಅಲ್ಲಿನ ಒಂದು ಆಫೀಸ್ನಲ್ಲಿ 2 ಕುಳಿತು ಕೆಲಸ ಮಾಡಬಹುದು. ಆದರೆ ನನ್ನ ಪತಿ ಆಫೀಸ್ನಲ್ಲಿ ಅವರೊಬ್ಬರೇ ಇದ್ದರು. ನಾನು ಅವರ ಆಫೀಸಿಗೆ ಹೋಗಿದ್ದಾಗ ಕಂಪ್ಯೂಟರ್ನ ಇಮೇಲ್ ಹೇಗೆ ಕಳಿಸುವುದು ಮತ್ತು ಬೇರೆ ಬೇರೆ ಪುಸ್ತಕ ಮತ್ತು ಲೇಖನಗಳನ್ನು ಹೇಗೆ ಇಂಟರ್ನೆಟ್ನಲ್ಲಿ ಪಡೆದು ಓದುವುದು ಎಂಬುದನ್ನು ತಿಳಿದುಕೊಂಡೆ. ನಾವಿದ್ದ ಮನೆಯಿಂದ 1 ಕಿಲೋಮೀಟರ್ ದೂರದ ಬಿಸ್ಟ್ ಎಂಬಲ್ಲಿ JB ಸೂಪರ್ ಮಾರ್ಕೆಟ್ ಇತ್ತು. ಮನೆಗೆ ಬೇಕಾದ ಸಾಮಾನುಗಳನ್ನು ತರಲು ನಾವು ಆಗಾಗ ಅಲ್ಲಿಗೆ ನಡೆದುಕೊಂಡೇ ಹೋಗುತ್ತಿದ್ದೆವು. ಆ ಊರಿನ ನುಡಿ ಡಚ್. ಸಾಮಾನುಗಳ ಹೊದಿಕೆಯ ಮೇಲೆ ಡಚ್ ಇಲ್ಲವೇ ಫ್ರೆಂಚ್ ನುಡಿಯಲ್ಲಿ ಬರೆದಿರುತ್ತಿತ್ತು.
ಹಾಗಾಗಿ ನನಗೆ ಅದರೊಳಗೆ ಏನಿದೆ ಎಂದು ತಿಳಿಯಲು ತೊಂದರೆ ಆಗುತ್ತಿತ್ತು. ಅಲ್ಲಿ ಬೇರೆ ಬೇರೆ ರೀತಿಯ ಹಾಲಿನ ಪೊಟ್ಟಣಗಳು ಇರುತ್ತಿದ್ದವು. ಅವುಗಳ ಬೆಲೆಯೂ ಬೇರೆ ಬೇರೆಯಾಗಿರುತ್ತಿತ್ತು. ವಿಟಮಿನ್ ಸೇರಿಸಿದ ಹಾಲಿಗೆ ಬೆಲೆ ಹೆಚ್ಚು. ಹಾಲುಗಳನ್ನು ರಟ್ಟಿನ ಪ್ಯಾಕೆಟು ಇಲ್ಲವೇ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಸಿಗುತ್ತಿದ್ದವು. ನಾವು ಹೆಚ್ಚಾಗಿ ರಟ್ಟಿನ ಪ್ಯಾಕೆಟ್ನ ಹಾಲನ್ನು ಒಮ್ಮೆಲೆ 15 ದಿನಕ್ಕೆ ಬೇಕಾದಷ್ಟು ತಂದು ಫ್ರಿಜ್ಜಿನಲ್ಲಿ ಇಟ್ಟುಕೊಳ್ಳುತ್ತಿದ್ದೆವು. ಆ ಊರಿನಲ್ಲಿ ನಾವು ಭಾರತದಲ್ಲಿ ಊಟಕ್ಕೆ ಉಪಯೋಗಿಸುವಂತಹ ಸಿಹಿಯಾದ ಕೆನೆ ಮೊಸರು ಸಿಗುವುದಿಲ್ಲ. ನಾವು ಅಲ್ಲಿಗೆ ಹೋದ ಮಾರನೇ ದಿವಸ ನಾನು ಅವರು ಆಫೀಸಿಗೆ ಹೋದ ನಂತರ ಮನೆಯಲ್ಲೇ ಮೊಸರು ಮಾಡುತ್ತೇನೆಂದು ಹಾಲು ಬಿಸಿ ಮಾಡಿದೆ. ಅದಕ್ಕೆ ಹೆಪ್ಪು ಹಾಕಲು ಹುಳಿ ಮೊಸರು ಬೇಕಲ್ಲವೇ? ಅಡಿಗೆ ಕೊನೆಯ ಶೆಲ್ಫ್ನಲ್ಲಿ ಯೋಗರ್ಟ್ ಎಂದರೆ ಮೊಸರು ಎಂದು ಬರೆದಿರುವ ಡಬ್ಬಿ ಕಾಣಿಸಿತು. ಅದರ ಮುಚ್ಚಳ ತೆಗೆದು ನೋಡಿದೆ. ಒಳಗೆ ಕೆಲವು ಮಾತ್ರೆಗಳು ಇದ್ದುವು. ಹಸಿರು ಬಿಳಿ ಮಿಶ್ರಿತವಾಗಿ ಪೆಪ್ಪರ್ಮಿಂಟ್ ಮಾತ್ರೆಗಳ ಹಾಗೆ ಇದ್ದುವು. ಆ ಊರಲ್ಲಿ ಮೊಸರನ್ನು ಕೆಡದಂತೆ ಮಾತ್ರೆ ಮಾಡಿ ಡಬ್ಬಗಳಲ್ಲಿ ಹಾಗೆ ಇರಿಸುತ್ತಾರೋ ಏನೋ ಎಂದು ಭಾವಿಸಿದೆ. ಒಂದು ಮಾತ್ರೆ ತೆಗೆದು ಚಿಕ್ಕ ಚೂರು ಮಾಡಿ ಬಾಯಿಗೆ ಹಾಕಿದೆ. ತುಂಬ ಕಹಿಯಿತು. ಕೂಡಲೇ ಉಗುಳಿದೆ. ರೆಫ್ರಿಜರೇಟರ್ನ ಬಾಗಿಲು ತೆರೆದು ನೋಡಿದೆ. ಅದರೊಳಗೆ ಯೋಗರ್ಟ್ ಎಂದು ಬರೆದ ಅಂತಹದೇ ಇನ್ನೊಂದು ಡಬ್ಬ ಕಾಣಿಸಿತು. ಮುಚ್ಚಳ ತೆಗೆದು ನೋಡಿದಾಗ ಅದರಲ್ಲಿ ಹುಳಿ ಮೊಸರು ಕಾಣಿಸಿತು. ಅದರಲ್ಲಿ ಸ್ವಲ್ಪ ತೆಗೆದು ಬೆಚ್ಚಗಿನ ಹಾಲಿಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟೆ. ಸಾಯಂಕಾಲ ನನ್ನ ಯಜಮಾನರು ಆಫೀಸಿಂದ ಬಂದಾಗ ಕೇಳಿದೆ, ಈ ಊರಲ್ಲಿ ಮೊಸರು ಕೆಡದಂತೆ ಮಾತ್ರೆ ಮಾಡಿ ಡಬ್ಬದಲ್ಲಿ ತುಂಬಿಸಿಡುತ್ತಾರೆಯೇ? ಇಲ್ಲ, ಎಲ್ಲಿದಂತಹ ಮಾತ್ರೆ ಎಂದವರು ಕೇಳಿದರು. ಮೊಸರಿನ ಡಬ್ಬದೊಳಗಿಂದ ಒಂದು ಮಾತ್ರೆ ತೆಗೆದು ತೋರಿಸಿದೆ. ಇದು ನನ್ನ ಡೆಂಚರ್, ಕಟ್ಟಿಸಿಕೊಂಡ ಹಲ್ಲು ತೊಳೆಯುವ ಮಾತ್ರೆ. ಇದನ್ನು ಮೆಡಿಕಲ್ ಶಾಪಿನಿಂದ ತಂದು ಖಾಲಿಯಾದ ಮೊಸರಿನ ಡಬ್ಬದಲ್ಲಿ ತುಂಬಿಸಿಟ್ಟಿದ್ದೆ ಎಂದು ಹೇಳಿದರು. ವಾಶೋಲಿನ್ನಲ್ಲಿ ಬಟ್ಟೆ ಒಗೆದುದು. ಪ್ರತಿ ಶನಿವಾರ ನಾವು ಬೆಳಗ್ಗೆ ಒಗೆಯಲಿರುವ ಬಟ್ಟೆಗಳನ್ನು ಚೀಲದಲ್ಲಿ ತುಂಬಿಸಿಕೊಂಡು ಬಿಸ್ಟ್ ಶಾಪಿಂಗ್ ಸೆಂಟರ್ನಲ್ಲಿರುವ ವಾಶೋಲಿನ್ನಿಗೆ ಹೋಗುತ್ತಿದ್ದೆವು. ಅಲ್ಲಿ ಬಟ್ಟೆ ಒಗೆದುಕೊಡುವವರು ಯಾರೂ ಇರುತ್ತಿರಲಿಲ್ಲ ಮತ್ತು ಅದರ ಬಾಗಿಲು ಯಾವಾಗಲೂ ಮುಚ್ಚಿರುತ್ತಿತ್ತು. ಅದರ ಬಾಗಿಲನ್ನು ದೂಡಿ ಒಳಕ್ಕೆ ಬನ್ನಿ ಎಂದು ಬಾಗಿಲಿನಲ್ಲಿ ಬರೆದಿರುತ್ತಿತ್ತು. ನಾವು ಬಾಗಿಲು ದೂಡಿ ಒಳಗೆ ಹೋಗಿ ನಮ್ಮ ಓವರ್ಕೋಟನ್ನು ತೆಗೆದಿರಿಸಬೇಕು. ಒಳಗೆ ಹೀಟರ್ ಇರುವುದರಿಂದ ಬೆಚ್ಚಗಿರುತ್ತದೆ. ನಾವು ಹೋದ ವಾಷಲಿನ್ ಕೋಣೆಯ ಒಳಗೆ 3 ಚಿಕ್ಕ ಮತ್ತು 7 ದೊಡ್ಡ ವಾಷಿಂಗ್ ಮಿಷಿನ್ಗಳಿದ್ದವು. ಮಿಷಿನ್ಗಳ ಎದುರು ಕುಳಿತುಕೊಳ್ಳುವವರಿಗೆ ಕುರ್ಚಿಗಳಿದ್ದವು. ಅಲ್ಲೇ ಇನ್ನೊಂದು ಬದಿಯಲ್ಲಿ ಬಟ್ಟೆ ಒಣಗಿಸುವ ಮಿಷಿನ್ಗಳು ಇದ್ದವು. ಮತ್ತೊಂದು ಬದಿಯಲ್ಲಿ ಇಸ್ತ್ರಿ ಹಾಕುವ ಮಿಷಿನ್ಗಳು ಇದ್ದವು. ಅದರ ಪಕ್ಕದ ಗೋಡೆಯಲ್ಲಿ ಚಿಲ್ಲರೆ ಕೊಡುವ ಯಂತ್ರವಿತ್ತು. ಈ ಮಿಷಿನ್ಗಳನ್ನು ಬಳಸಲು ನಮಗೆ ಚಿಲ್ಲರೆ ನಾಣ್ಯ ಬೇಕಾಗುತ್ತದೆ. ಇದಕ್ಕಾಗಿ ಅಲ್ಲಿ ಚಿಲ್ಲರೆ ನಾಣ್ಯಗಳನ್ನು ಕೊಡುವ ಮೆಷಿನ್ ಇತ್ತು. ಅದಕ್ಕೆ ನೋಟು ಹಾಕಿದೊಡನೆ ನೋಟಿಗೆ ಸರಿಯಾದ ನಾಣ್ಯಗಳು ಹೊರಬರುತ್ತವೆ. ಸಾಬೂನು ಪುಡಿಗಳನ್ನು ಒಂದು ಶೆಲ್ಫ್ನಲ್ಲಿ ಇಟ್ಟಿದ್ದರು. ಅಲ್ಲಿ ನಾಣ್ಯ ಹಾಕಿ ನಮಗೆ ಬೇಕಾದ ಪುಡಿಗಳನ್ನು ಪಡೆಯಬಹುದು. ಬಟ್ಟೆ ಒಗೆಯಲು 1 ಗಂಟೆ ಸಮಯ ಬೇಕಾಗುವುದರಿಂದ ನಮಗೆ ಹಸಿವು ಬಾಯಾರಿಕೆಯಾದರೆ ಅಲ್ಲಿ ಒಂದು ಬದಿಯಲ್ಲಿ ಜ್ಯೂಸು, ಕಾಫಿ, ಟೀ, ಚಾಕ್ಲೇಟು ಮತ್ತು ಬಿಸ್ಕೆಟ್ಗಳು ಸಿಗುತ್ತವೆ. ಅಲ್ಲಿ ಕೂಡ ನಾಣ್ಯ ಹಾಕಿ ನಮಗೆ ಬೇಕಾದವುಗಳನ್ನು ತೆಗೆದುಕೊಳ್ಳಬಹುದು. ಬಟ್ಟೆ ಒಗೆಯುವ ಮೆಷಿನಿನ ಮೇಲ್ಗಡೆಯಲ್ಲಿ ಅದನ್ನು ಬಳಸುವುದು ಹೇಗೆ ಎಂಬುದನ್ನು ಇಂಗ್ಲೀಷ್ ಮತ್ತು ಡಚ್ ನುಡಿಗಳಲ್ಲಿ ಬರೆದಿರುತ್ತದೆ. ನಮಗೆ ಇಂಗ್ಲೀಷ್ ತಿಳಿದಿದ್ದರಿಂದ ಆ ವಾಷಲಿನ್ ಅಂಗಡಿಯಲ್ಲಿ ಬಟ್ಟೆ ಒಗೆದು ಒಣಗಿಸಿ ಮನೆಗೆ ತರಲು ಯಾವ ತೊಂದರೆಯೂ ಆಗಲಿಲ್ಲ. ಮಿಷಿನ್ಗೆ ಬಟ್ಟೆ ಹಾಕಿ ಅದು ಒಗೆಯಲು 45 ಮಿನಿಟ್ ಬೇಕಾಗುತ್ತಿತ್ತು. ಹಾಗಾಗಿ ನಾವು ಬಟ್ಟೆಯನ್ನು ಒಗೆಯಲು ಹಾಕಿ ಹತ್ತಿರದ ಅಂಗಡಿಗಳಿಗೆ ಸಾಮಾನು ತರಲು ಹೋಗಿ ಬರುತ್ತಿದ್ದೆವು. ಬಟ್ಟೆ ಒಗೆಯಲು ನಮ್ಮ ಹಾಗೆ ಅಲ್ಲಿಗೆ ಬೇರೆಯವರು ಒಂದು ಬಟ್ಟೆ ಒಗೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಕಳ್ಳರು ಬರಬಹುದೆಂಬ ಹೆದರಿಕೆ ಇರಲಿಲ್ಲ. ಒಮ್ಮೊಮ್ಮೆ ನಾನು ಕೆಲವು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಮನೆಯಲ್ಲೇ ವಾಶ್ ಬೇಸಿನ್ನಲ್ಲಿ ಒಗೆಯುತ್ತಿದ್ದೆ. ಒಗೆದ ಬಟ್ಟೆಗಳನ್ನು ಒಣಗಲು ಹಾಕಲು ಮನೆಯ ಹಿಂದುಗಡೆ ಇರುವ ಅಂಗಳದಲ್ಲಿ ಒಂದು ಹಗ್ಗ ಕಟ್ಟಿದ್ದೆವು. ಸೂರ್ಯನ ಬಿಸಿಲು ಇದ್ದಾಗ ಆ ಜಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯ ತನಕ ಬಿಸಿಲು ಬರುತ್ತಿತ್ತು. ಒಂದು ದಿವಸ ನಾನು ನನ್ನ ನೈಲಾನ್ ಸೀರೆಯನ್ನು ಅಲ್ಲಿ ಒಣಗಲು ಹಾಕಿದ್ದೆ. ಹತ್ತಿ ನೂಲಿನ ಬಟ್ಟೆ ಆದರೆ ಕೈಯಲ್ಲಿ ಹಿಂಡಿ ಹಾಕಬಹುದು, ಆದರೆ ನೈಲಾನ್ ಸೀರೆಯನ್ನು ಹಿಂಡಲು ಆಗುವುದಿಲ್ಲ. ಸೀರೆಯನ್ನು ಹಾಗೆಯೇ ಒಣಗಲು ಹಾಕಿದ್ದೆ. ಮಧ್ಯಾಹ್ನ 3 ಗಂಟೆಗೆ ಅದು ಒಣಗಿರಬಹುದೆಂದು ತೆಗೆಯಲು ಹೊರಗೆ ಹೋದೆ. ಅದನ್ನು ಹಗ್ಗದಿಂದ ತೆಗೆಯಲು ಹೋದಾಗ ಅದು ಹಲಿಗೆಯಂತೆ ಗಟ್ಟಿಯಾಗಿತ್ತು. ಆ ದಿವಸ ಅಲ್ಲಿನ ಟೆಂಪರೇಚರ್ 3 ಡಿಗ್ರಿ ಇತ್ತು. ನನ್ನ ಸೀರೆಯಲ್ಲಿದ್ದ ನೀರು ಐಸ್ ಆಗಿತ್ತು. ನಾನು ಹಾಗೆಯೇ ಎತ್ತಿ ಮನೆಯೊಳಗೆ ತಂದು ಹೀಟರ್ನ ಹತ್ತಿರ ಒಣಗಲು ಹಾಕಿದೆ. ಸ್ವಲ್ಪ ಹೊತ್ತಿನ ಬಳಿಕ ಸೀರೆ ಮೆದುವಾಗಿ ಒಣಗಿತ್ತು. ಬೆಲ್ಜಿಯಂ ಚಾಕ್ಲೇಟ್ ತಯಾರಿಗೆ ಹೆಸರುವಾಸಿಯಾಗಿದೆ.
ಆ ಊರಲ್ಲಿ ಚಾಕ್ಲೇಟ್ ತಯಾರಿಸುವ 15 ಕಾರ್ಖಾನೆಗಳು ಇವೆಯಂತೆ. ಸುಮಾರು 2000 ಚಾಕ್ಲೇಟ್ ಅಂಗಡಿಗಳಿವೆ. ಕ್ರಿಸ್ಮಸ್ಸಿಗೆ 1 ತಿಂಗಳು ಇದೆ ಎಂದಾದಾಗ ಅಲ್ಲಿನ ಸೂಪರ್ ಮಾರ್ಕೆಟ್ಗಳಲ್ಲಿ ನಾನಾ ಆಕಾರಗಳ ಚಾಕ್ಲೇಟ್ಗಳನ್ನು ಮಾಲೆಗಳಾಗಿ ಇಲ್ಲವೇ ಬಾಕ್ಸ್ಗಳಲ್ಲಿ ಮಾರಾಟಕ್ಕೆ ಇರಿಸುತ್ತಾರೆ.